ಇಸ್ರೋ ವಿಜ್ಞಾನಿಗಳ ರಾಜೀನಾಮೆ ಕೇಂದ್ರ ಸರ್ಕಾರಕ್ಕೆ ಭಾರಿ ದೊಡ್ಡ ತಲೆನೋವನ್ನು ಉಂಟು ಮಾಡಿದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ವಿಜ್ಞಾನಿಗಳು ಇಸ್ರೋದಿಂದ ಹೊರಹೋಗಲು ಬಯಸಿದ್ದಾರೆ ಅಂತ ವರದಿಗಳು ಹೇಳ್ತಿವೆ. ಸುಮಾರು 100ರಿಂದ 120 ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಇಸ್ರೋದಿಂದ ಹೊರಹೋಗಲು ಬಯಸಿದ್ದಾರೆ. ಅವರು ರಾಜೀನಾಮೆ ನೀಡಿದ್ದಾರೆ ಅಥವಾ ಸ್ವಯಂ ನಿವೃತ್ತಿಯನ್ನು ಕೋರಿದ್ದಾರೆ. ಬೆಂಗಳೂರಿನ UR ರಾವ್ ಸ್ಯಾಟಲೈಟ್ ಸೆಂಟರ್ನಿಂದ ಸುಮಾರು 80 ಮಂದಿ ವಿಜ್ಞಾನಿಗಳು ರಾಜೀನಾಮೆ ನೀಡಿದ್ದಾರೆ. ತಿರುವನಂತಪುರಂನ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ನಿಂದ ಕನಿಷ್ಠ 20 ಮಂದಿ ವಿಜ್ಞಾನಿಗಳು ಹೊರಹೋಗಲು ಬಯಸಿದ್ದಾರೆ. ಇಂತಹದೇ ಇತರ ಕೇಂದ್ರಗಳಲ್ಲೂ ಈ ರಾಜೀನಾಮೆ ಪರ್ವ ನಡೆದಿದೆ ಅಂತ ವರದಿಯಾಗಿದೆ. ಮುಖ್ಯವಾಗಿ LVM ಪ್ರಾಜೆಕ್ಟ್ನ ಡೈರೆಕ್ಟರ್ ಆಗಿರುವ ವಿಕ್ಟರ್ ಜೋಸೆಫ್ ಅವರು ರಾಜೀನಾಮೆ ನೀಡಿದವರಲ್ಲಿ ಒಬ್ಬರಾಗಿದ್ದಾರೆ ಅಂತ ವರದಿಯಾಗಿದೆ. ಸ್ಪಡೆಕ್ಸ್ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಚಂದ್ರಯಾನ್ 3 ಸಿಮ್ಯುಲೇಷನ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆದಿತ್ಯ ರಲ್ಲಪಲ್ಲಿ ಕೂಡ ರಾಜೀನಾಮೆ ನೀಡಿದವರಲ್ಲಿ ಒಬ್ಬರಾಗಿದ್ದಾರೆ ಅಂತ ಗೊತ್ತಾಗಿದೆ. ಇವರು ಗಗನಯಾನ್, ಚಂದ್ರಯಾನ್, LVM-3, ಸ್ಪಡೆಕ್ಸ್ ಮುಂತಾದ ಪ್ರಮುಖ ಯೋಜನೆಗಳಲ್ಲಿ ಸಕ್ರಿಯರಾಗಿದ್ದರು. ಇವರ ರಾಜೀನಾಮೆಗೆ ಇಸ್ರೋ ಅಧಿಕೃತ ಕಾರಣಗಳನ್ನು ತಿಳಿಸಿಲ್ಲ. ಆದರೆ ತಜ್ಞರು ಮತ್ತು ವರದಿಗಳ ಪ್ರಕಾರ ಕೆಲವು ಕಾರಣಗಳನ್ನು ಪಟ್ಟಿ ಮಾಡಲಾಗ್ತಿದೆ. ಮುಖ್ಯವಾಗಿ ಖಾಸಗಿ ಸ್ಪೇಸ್ ಕಂಪನಿಗಳ ಆಕರ್ಷಣೆಯಿಂದ ಈ ರಾಜೀನಾಮೆ ನಡೀತಾ ಇದೆ ಅಂತ ಹೇಳಲಾಗಿದೆ. 2020ರ ನಂತರ ಭಾರತದಲ್ಲಿ ಖಾಸಗಿ ಸ್ಪೇಸ್ ಸ್ಟಾರ್ಟ್ಅಪ್ಗಳು ಬೆಳೆದಿವೆ. ಸ್ಕೈರೂಟ್, ಅಗ್ನಿಕುಲ್, ಪಿಕ್ಸೆಲ್ ಇತ್ಯಾದಿ ಖಾಸಗಿ ಸ್ಪೇಸ್ ಸ್ಟಾರ್ಟ್ಅಪ್ಗಳು ಬೆಳೆದಿವೆ. ಇವು ಉತ್ತಮ ವೇತನ, ತ್ವರಿತ ಪ್ರಗತಿ, ನಾಯಕತ್ವದ ಅವಕಾಶಗಳನ್ನು ಮುಕ್ತವಾಗಿಟ್ಟಿವೆ. ಅದರಿಂದ ವಿಜ್ಞಾನಿಗಳು ಆ ಕಡೆ ವಾಲ್ತಿದ್ದಾರೆ ಅಂತ ಹೇಳಲಾಗಿದೆ. ಇಸ್ರೋದ ಒಳಗೆ ಅಧಿಕ ಕೆಲಸದ ಒತ್ತಡ ಇದೆ. ಪ್ರಮೋಷನ್ ಮತ್ತು ಕರಿಯರ್ ಗ್ರೋತ್ ಬಹಳ ನಿಧಾನವಾಗಿದೆ. ಹೊಸಗತಿಗೆ ಅವಕಾಶ ಕಡಿಮೆ. ಬ್ಯೂರೋಕ್ರಸಿ ಕೇಂದ್ರಿತ ನಿರ್ಧಾರಗಳಿಂದಾಗಿ ವಿಜ್ಞಾನಿಗಳು ಇಸ್ರೋ ತೊರೆಯುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬೆಳವಣಿಗೆಯ ಬೆನ್ನಿಗೆ ಜುಲೈ 14ರಂದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಆಂತರಿಕ ಮೆಮೊ ಜಾರಿಗೊಳಿಸಿದೆ. ಗಗನಯಾನ್ ಮತ್ತು ಇತರ ಪ್ರಮುಖ ಯೋಜನೆಗಳಲ್ಲಿ ತೊಡಗಿದ್ದ ವಿಜ್ಞಾನಿಗಳ ರಾಜೀನಾಮೆಗೆ ಅಡ್ಡಗಾಲು ಹಾಕಿದೆ. ಇವರ ರಾಜೀನಾಮೆಯನ್ನು ಕೇಂದ್ರ ನಿರ್ದೇಶಕರು ಅನುಮೋದಿಸಬಾರದು ಅಂತ ಹೇಳಿದೆ. ಎಲ್ಲ ಪ್ರಕರಣಗಳನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ಗೆ ಕಳುಹಿಸಿ ಅಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಮೆಮೊದಲ್ಲಿ ತಿಳಿಸಲಾಗಿದೆ. ಗಗನಯಾನ್ ಯೋಜನೆಗಳು ಪೂರ್ಣಗೊಳ್ಳುವವರೆಗೆ ರಾಜೀನಾಮೆಗಳನ್ನು ಅನುಮೋದಿಸಬಾರದು ಎಂಬ ಸೂಚನೆಯನ್ನು ನೀಡಲಾಗಿದೆ. ಇದೇ ವೇಳೆ ಇಸ್ರೋದ ಅಧ್ಯಕ್ಷ ವಿ ನಾರಾಯಣ್ ಅವರು ಈ ಬೆಳವಣಿಗೆಯನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಇದನ್ನು ಸಂಸ್ಥೆ ನಿಭಾಯಿಸಬಲ್ಲದು ಅಂತ ಹೇಳಿದ್ದಾರೆ. ಇದೀಗ ಇಸ್ರೋ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂದಿಗ್ಧತೆ ಎದುರಾಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅನುಭವಿ ವಿಜ್ಞಾನಿಗಳು ಇಸ್ರೋದಿಂದ ಹೊರಹೋದರೆ ಸ್ಪೇಸ್ ಯೋಜನೆಗಳಿಗೆ ಭಾರಿ ದೊಡ್ಡ ಹಿನ್ನಡೆ ಉಂಟಾದೀತು ಎಂದು ಭಯಪಡಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.